ನಮಸ್ಕಾರ. ಸಿಡ್ಬಿ ಎಂಎಸ್ಎಂಇ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ಈ ಸಂಚಿಕೆಯ 6ನೇ ಎಪಿಸೋಡ್. ಥೀಮ್ ಏನಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಸೊಲ್ಯೂಷನ್ಸ್. ಇದೆಂತ ವಿಷಯ ಅಂದ್ರೆ ಪ್ರತಿಯೊಂದು ಎಂಎಸ್ಎಂಇ ಡೈಲಿ ಲೈಫಲ್ಲಿ ಸಂಬಂಧಪಟ್ಟಿರೋದು. ಬಿಸ್ನೆಸ್ನ ಸ್ಮೂತ್ ಆಗಿ ರನ್ ಮಾಡ್ಬೇಕು ಅಂದ್ರೆ ಅದರ ಮೂಲ ವರ್ಕಿಂಗ್ ಕ್ಯಾಪಿಟಲ್. ರಾ ಮೆಟೀರಿಯಲ್ಗಳನ್ನ ಪ್ರಕ್ಯೂರ್ ಮಾಡೋದಿರ್ಬೋದು, ಸ್ಯಾಲರೀಸ್ ಕೊಡೋದಾಗಿರ್ಬೋದು, ಅಥವಾ ಕಸ್ಟಮರ್ ಆರ್ಡರ್ಗಳನ್ನ ಟೈಮಿಗೆ ಡೆಲಿವರಿ ಮಾಡೋದು. ವರ್ಕಿಂಗ್ ಕ್ಯಾಪಿಟಲ್ ಈಸ್ ವೆರಿ ಇಂಪಾರ್ಟೆಂಟ್. ಆದ್ರೆ ತುಂಬಾ ಸಲ ಎಂಎಸ್ಎಂಇಗಳಿಗೆ ಕ್ಯಾಶ್ ಫ್ಲೋ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸರಿ, ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ರಾಕ್ಟಿಕಲ್ ಟಿಪ್ಸ್ ಅನ್ನ ಶೇರ್ ಮಾಡ್ತೀವಿ. ಜೊತೆಯಲ್ಲಿ ತಿಳ್ಕೊಳ್ಳೋಣ ಬೆಸ್ಟ್ ಪ್ರಾಕ್ಟೀಸಸ್, ಜೊತೆಯಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಗೆ ಫೈನಾನ್ಸಿಂಗ್ ಆಪ್ಷನ್ಸ್ ಏನೆಲ್ಲ ಇದೆ ಅಂತ, ಜೊತೆಗೆ ಟ್ರೆಡ್ಸ್ ಬಗ್ಗೆನೂ ತಿಳ್ಕೊಳ್ಳೋಣ. ನಾನು ಅಮಿತ್ ಅರೋರಾ, ದೂರದರ್ಶನ್ ಸ್ಟುಡಿಯೋಸ್ ಇಂದ ವರ್ಕಿಂಗ್ ಕ್ಯಾಪಿಟಲ್ಸ್ ಬಗ್ಗೆ ಚರ್ಚೆಗೋಸ್ಕರ ಸ್ವಾಗತಿಸ್ತಾ ಇದ್ದೀನಿ ಡಾಕ್ಟರ್ ಸುಭಾಷ್ ಮುಂದ್ರಾನ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅಮಿತ್ ಅವರೇ. ಸುಭಾಷ್ ಮುಂದ್ರಾ ಅವ್ರಿಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 4 ವರ್ಷಗಳಿಗಿಂತ ಹೆಚ್ಚು ಅನುಭವ ಇದೆ. ಮತ್ತೆ ಫಾರ್ಮರ್ ಡೆಪ್ಯೂಟಿ ಗವರ್ನರ್ ಆಫ್ ಆರ್ಬಿಐ, ಜೊತೆಯಲ್ಲಿ ಫಾರ್ಮರ್ ಸಿಎಂಟಿ, ಬ್ಯಾಂಕ್ ಆಫ್ ಬರೋಡಾ. ಮೊದಲನೇ ಪ್ರಶ್ನೆ ಏನು ಅಂದ್ರೆ ಮುಂದ್ರಾ ಅವರೇ, ಈ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು ಮತ್ತೆ ಎಂಎಸ್ಎಂಇಗಳಿಗೆ ಇದ್ಯಾಕೆ ಇಷ್ಟೊಂದು ಕ್ರಿಟಿಕಲ್? ಒಬ್ಬ ಬಿಸ್ನೆಸ್ ಮ್ಯಾನ್ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಅದರಲ್ಲಿ 2 ಭಾಗಗಳಿರುತ್ತೆ. ಅದನ್ನ ಸರಳವಾಗಿ ಹೇಳಬೇಕು ಅಂದ್ರೆ, ಒಂದು ಭಾಗ ಅಂದ್ರೆ ಪ್ರಾಜೆಕ್ಟ್ನ ಹಾಕೋದು, ಮತ್ತೆ ಇನ್ನೊಂದು ಭಾಗ ಅಂದ್ರೆ ಪ್ರಾಜೆಕ್ಟ್ ನಡೆಸೋದು. ಹೌದು. ನನ್ನ ಪ್ರಕಾರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನ ಪ್ರಾಜೆಕ್ಟ್ ಹಾಕೋದಿಕ್ಕೆ ಮತ್ತು ಅದಾದ್ಮೇಲೆ ಪ್ರಾಜೆಕ್ಟ್ನ ನಡೆಸೋದಿಕ್ಕೆ ಬೇಕಾಗಿರೋದು ವರ್ಕಿಂಗ್ ಕ್ಯಾಪಿಟಲ್ಲು. ನೀವು ರಾ ಮೆಟೀರಿಯಲ್ ಖರೀದಿಸಬೇಕು, ಅದಕ್ಕೆ ದುಡ್ಡು ಬೇಕು. ಮತ್ತೆ ನೀವು ಕೆಲ್ಸದವ್ರನ್ನ ಇಟ್ಕೊಂಡಿದ್ರೆ ಅವ್ರಿಗೆ ನೀವು ಸ್ಯಾಲ್ರಿ ಕೊಡಬೇಕು. ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್, ಕನ್ಸ್ಯೂಮೇಬಲ್ ಇರುತ್ತೆ. ಮತ್ತೆ ಡೇ ಟು ಡೇ ಏನ್ ಖರ್ಚುಗಳಿರುತ್ತಲ್ವಾ, ಅದಕ್ಕೇನ್ ಖರ್ಚು ಬೇಕಾಗತ್ತಲ್ಲ, ಅದನ್ನ ವರ್ಕಿಂಗ್ ಕ್ಯಾಪಿಟಲ್. ಸರಿ, ಆದ್ರೆ ಯಾವಾಗ್ಲೂ ಆಪರೇಟಿಂಗ್ ಸೈಕಲ್ ಅನ್ನೋ ಒಂದು ಪದ ಕೇಳ್ತಾ ಇರ್ತೀವಿ, ಕ್ಯಾಶ್ ಕನ್ವರ್ಷನ್ ಸೈಕಲ್. ಅದ್ರ ಬಗ್ಗೆ ವಿವರಿಸ್ತೀರಾ? ನೀವು ರಾ ಮೆಟೀರಿಯಲ್ ಖರೀದಿ ಮಾಡೋದಕ್ಕೆ ಏನು ದುಡ್ಡು ಖರ್ಚು ಮಾಡಿರ್ತೀರಲ್ವಾ, ಮತ್ತೆ ಫೈನಲಿ ಬೈಯರಿಂದ ನಿಮ್ಗೆ ದುಡ್ಡು ಬರತ್ತಲ್ವಾ, ಈ ಪೂರ್ತಿ ಪ್ರೋಸೆಸ್ಸಲ್ಲಿ ಏನಾಗತ್ತಲ್ವಾ, ಅದನ್ನ ನೀವು ಆಪರೇಟಿಂಗ್ ಸೈಕಲ್ ಅನ್ಬೋದು. ಈ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಯಾವ್ದೆಲ್ಲ ಚಾಲೆಂಜಸ್ ಇದೆ ಈ ಎಂಎಸ್ಎಂಇಗಳು ಪ್ರತಿನಿತ್ಯ ಎದುರಿಸೋಂಥದ್ದು? ನೋಡಿ, 3-4 ಥರದ ಚಾಲೆಂಜ್ಗಳಿರುತ್ತೆ. ನೀವು ನಿಮ್ಮ ಪ್ರಾಡಕ್ಟನ್ನ ಮಾರಿದ್ರಿ, ಆದ್ರೆ ಬೈಯರ್ ನಿಮ್ಮಿಂದ ತುಂಬಾ ಸಮಯ ಕೇಳ್ತಾ ಇದಾರೆ. ಇನ್ನೊಂದು ಚಾಲೆಂಜ್ ಏನಂದ್ರೆ, ನಿಮ್ಮ ಹತ್ರ ಇನ್ವೆಂಟ್ರಿ ಏನಿರತ್ತಲ್ವಾ, ಏನ್ ಬೇಕಾಗಿರತ್ತಲ್ವಾ, ಕೆಲವು ಸಲ ಬೇಕಾಗಿರೋದ್ಕಿಂತ ಜಾಸ್ತಿ ಇರುತ್ತೆ, ಅಥವಾ ಇನ್ವೆಂಟ್ರಿ ನಿಮ್ಮ ಹತ್ರ ಬೇಕಾಗಿರೋಷ್ಟಿರೋದಿಲ್ಲ. ಅವಾಗ ನಾವು ತುಂಬಾ ಸಲ ಕೇಳಿರ್ತೀವಿ, ನಾವು ಲೋನ್ ತಗೊಳ್ಳೋದಕ್ಕೆ ಹೋದಾಗ ಲಿಮಿಟೆಡ್ ಕ್ರೆಡಿಟ್ ಹಿಸ್ಟ್ರಿ ಕೂಡ ಒಂದು ಚಾಲೆಂಜ್ ಆಗಿರುತ್ತೆ. ಇದೇನು ಅಂದ್ರೆ, ಹೊಸದಾಗಿ ಶುರು ಮಾಡೋಂಥ ಎಂಟ್ರಪ್ರಿನಿಯರ್ಗೆ ಅವರು ಏನಂತೀರಾ, ಅವರು ಬ್ಯಾಂಕ್ ಹತ್ರ ಹೋಗ್ಲಿ ಅಥವಾ NBFC ಹತ್ರ ಆದ್ರೂ ಹೋಗ್ಲಿ, ಒಂದು ಫಾರ್ಮಲ್ ಸಿಸ್ಟಮ್ ಇದೆ. ಅವರು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನ ನೋಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ದೊಡ್ಡ ಚಾಲೆಂಜ್ ಆಗತ್ತೆ. ಆದ್ರೆ ಈ ಚಾಲೆಂಜ್ ಇಂದ ಹೊರಗೆ ಬರ್ಬೇಕು ಅಂದ್ರೆ, ನಾವು ಫಾರ್ಮಲ್ ಫೈನಾನ್ಸ್ ಕಡೆ ಬರೋದಾದ್ರೆ ಅಲ್ಲಿ ನಮ್ಮ ಫೈನಾನ್ಸಿಂಗ್ ಆಪ್ಷನ್ಸ್ ಏನೆಲ್ಲ ಇದೆ? ನೋಡಿ, ಫಾರ್ಮಲ್ ಸಿಸ್ಟಮ್ ಅಲ್ಲಿ ನಿಮ್ಗೆ 3-4 ಕ್ಲಿಯರ್ ಆಪ್ಷನ್ ಇದೆ. ಎಲ್ಲದಕ್ಕಿಂತ ಮೊದಲನೇ ಆಪ್ಷನ್ ಏನಂದ್ರೆ, ವಾಟ್ ದೇ ಕಾಲ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಡಿಮ್ಯಾಂಡ್ ಲೋನ್ ಆರ್ ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್. Okay. ಅದೇನಂದ್ರೆ, ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಅವ್ರು ನಿಮ್ಗೆ ಬಲ್ಕ್ ಆಗಿ ಲೋನ್ ಕೊಡ್ತಾರಲ್ಲ, ಅದನ್ನ ನೀವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇ ಮಾಡ್ತೀರಾ. ಆ ಥರ ಆದಾಗ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಒಂದು ಕ್ಲಿಯರ್ ಆರ್ಡರ್ ಲೈನ್ ಇರುತ್ತೆ. ಇನ್ನೊಂದು ಪಾಪ್ಯುಲರ್ ಪ್ರಾಡಕ್ಟ್ ಇದೆ ಈ ವರ್ಕಿಂಗ್ ಕ್ಯಾಪಿಟಲ್ಗೋಸ್ಕರ, ಇದನ್ನ ಕ್ಯಾಶ್ ಕ್ರೆಡಿಟ್ ಅಂತ ಹೇಳ್ತಾರೆ. ಕ್ಯಾಶ್ ಕ್ರೆಡಿಟ್ ಅಲ್ಲಿ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಮಾತ್ರ ನೀವು ತಗೋಬೋದು. ಇದರಲ್ಲಿ ಲಿಮಿಟ್ ಇರುತ್ತೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ದುಡ್ಡನ್ನ ನೀವು ತಗೊಂಡ್ರೆ, ನೀವು ಡ್ರಾ ಮಾಡೋಂಥ ಅಮೌಂಟ್ಗೆನೆ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಅದನ್ನ ಕ್ಯಾಶ್ ಕ್ರೆಡಿಟ್ ಅಂತಾರೆ. ಇದು ಯಾವಾಗ ಬೇಕಾಗ್ಬೋದು ಅಂತಂದ್ರೆ, ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ಗೋಸ್ಕರ ದುಡ್ಡಿನ ಅವಶ್ಯಕತೆ ಬಂದಾಗೆಲ್ಲ, ಪ್ರೊಡಕ್ಷನ್ ಚೆನ್ನಾಗಿ ನಡೀತಾ ಇರಬೇಕಾದ್ರೆ, ಮತ್ತೆ ಹೆಚ್ಚು ಕಡಿಮೆ ಆದಾಗ. ಮೂರನೇದು ಯಾವುದು ಅಂದ್ರೆ ಓವರ್ ಡ್ರಾಫ್ಟ್. ಓವರ್ ಡ್ರಾಫ್ಟ್ನ ಟೆಂಪರರಿ ಅರೇಂಜ್ಮೆಂಟ್ ಅಂತ ಹೇಳ್ಬೋದು. ಒಂದ್ ವೇಳೆ ಬೈಯರಿಂದ ನಿಮ್ಗೆ ದುಡ್ಡು ಬರಬೇಕಾಗಿತ್ತು, ಮತ್ತದು ಬರಬೇಕಾದ್ರೆ ತಡ ಆಯ್ತು, ಮತ್ತೆ ಆ ಸಮಯದಲ್ಲಿ ನಿಮ್ಗೆ ಓವರ್ ಡ್ರಾಫ್ಟ್ ಇಂದ ದುಡ್ಡು ಸಿಗುತ್ತೆ. Okay. ಮತ್ತಿದು 3ನೇ ಆಪ್ಷನ್. ಮತ್ತೆ 4ನೇ ಆಪ್ಷನ್ ಏನಿದೆ, ನಿಮ್ದೆಲ್ಲ ಪ್ರೊಡಕ್ಷನ್ ಆದ್ಮೇಲೆ ನೀವೇನು ಸೇಲ್ ಮಾಡ್ತಿರಲ್ವಾ, ಅದನ್ನ ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಅಂತ ಹೇಳಲಾಗತ್ತೆ. ಮುಂದ್ರಾ ಅವರೇ, ನೀವು ಒಂದೆರಡು ಪದ ಹೇಳಿದ್ರಿ, ಓವರ್ ಡ್ರಾಫ್ಟ್ ಮತ್ತೆ ಕ್ಯಾಶ್ ಕ್ರೆಡಿಟ್. ಇದ್ರಲ್ಲೂ ತುಂಬಾ ಸಿಮಿಲಾರಿಟೀಸ್ ಇದೆ. ಅದರ ವ್ಯತ್ಯಾಸಗಳೇನು? ವ್ಯತ್ಯಾಸ ಏನು ಅಂದ್ರೆ, ಕ್ಯಾಶ್ ಕ್ರೆಡಿಟ್ ನಿಮ್ಮ ಇನ್ವೆಂಟ್ರಿ ಅಥವಾ ರಿಸಿವೇಬಲ್ ಅಗೇನ್ಸ್ಟ್ ಆಗಿ ಕೊಡ್ತಾರೆ. ಆದ್ರೆ ಕ್ಯಾಶ್ ಕ್ರೆಡಿಟ್ ಅಲ್ಲಿ ನೀವು ಸೆಕ್ಯೂರಿಟಿ ಏನ್ ಬ್ಯಾಂಕ್ ಕೊಡ್ತಿರಲ್ವಾ, ಹಾಗೆ ನೋಡಿದ್ರೆ ಓವರ್ ಡ್ರಾಫ್ಟ್ ತುಂಬಾ ಕ್ಲೀನ್ ಆಗಿದೆ. ಅದು ಬರೀ ಟೆಂಪರರಿ ಅಷ್ಟೇ. ನಿಮ್ಮ ಕ್ಯಾಶ್ ಫ್ಲೋ ಏನಾದ್ರೂ ನಿಂತೋಯ್ತು ಅಂತಂದ್ರೆ ಅವಾಗ ಅದು ಹೆಲ್ಪ್ ಆಗುತ್ತೆ. ಆದ್ರೆ ಎಂಎಸ್ಎಂಇಗಳು ಬ್ಯಾಂಕ್ಗೆ ಲೋನ್ಗೋಸ್ಕರ ಹೋದಾಗ ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ ಇರ್ಬೋದು, ಕ್ಯಾಶ್ ಕ್ರೆಡಿಟ್, ಓವರ್ ಡ್ರಾಫ್ಟ್ ಆಗಿರ್ಬೋದು, ಅವ್ರಿಗೆಲ್ಲ ಗೊತ್ತಿರಲ್ಲ ಬ್ಯಾಂಕ್ ಅಲ್ಲಿ ಪ್ರಪೋಸಲ್ ಹೇಗ್ ಮಾಡೋದು ಅಂತ. ಸೊ ಪ್ಲೀಸ್ ಗೈಡ್ ಮಾಡಿ. ಇದು MSMEಗಳಿಗೆ ಒಂದು ತುಂಬಾ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದಕ್ಕೆ ಒಂದು ಏಜೆನ್ಸಿ ಶುರು ಮಾಡಿದ್ದಾರೆ ಕೆಲವು ವರ್ಷಗಳ ಹಿಂದೆ.
ಅದನ್ನ ಹೇಳ್ತಾರೆ CCC, ಟ್ರಿಪಲ್ ಸಿ, ಅಂದ್ರೆ ಸರ್ಟಿಫೈಡ್ ಕ್ರೆಡಿಟ್ ಕೌನ್ಸಿಲರ್. ಇದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಇನಿಷಿಯೇಟಿವ್ ತಗೊಂಡಿತ್ತು, ಮತ್ತೆ ಸಿಡ್ಬಿ ಜೊತೆ ಕೊಲಾಬ್ರೇಷನ್ ಆಗಿದೆ. ಮತ್ತಿದು ಸರ್ಟಿಫೈಡ್ ಪ್ರೊಫೆಷನಲ್ಲು ಮತ್ತೆ ಫಿನಾನ್ಷಿಯಲ್ ಪ್ರೊಫೆಷನಲ್ ಕೂಡ. ಅವರು ಯಾವುದೇ MSME ಎಂಟ್ರಪ್ರಿನರ್ಗೆ ಹೆಲ್ಪ್ ಮಾಡ್ಬೋದು, ಅವ್ರ ಪ್ರಪೋಸಲ್ ಹೇಗ್ ತಯಾರು ಮಾಡಿ ಬ್ಯಾಂಕ್ಗೆ ಹೋಗೋದು ಅಂತ. ಸರಿ, ನಾವೀಗ ಟ್ರಿಪಲ್ ಸಿ ಬಗ್ಗೆ ಮಾತಾಡಿದ್ವಿ, ಮತ್ತೆ ಈ ಇನಿಷಿಯೇಟಿವ್ ಅಲ್ಲಿ 2.0 ವರ್ಷನ್ ಬಗ್ಗೆನೂ ಮಾತಾಡಿದ್ರಿ. ಹೌದು, ನೋಡಿ ಏನಾಯ್ತು ಅಂದ್ರೆ ಸರ್ಟಿಫೈಡ್ ಕ್ರೆಡಿಟ್ ಕೌನ್ಸಿಲರ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ರು. ಹೌದು. ಆದ್ರೆ ಇಲ್ಲಿವರೆಗೂ ನಿಮ್ಗೆ ಸೆಂಟ್ರಲೈಸ್ಡ್ ಇನ್ಫಾರ್ಮೇಶನ್ ಯಾವುದೂ ಇಲ್ಲ, ಅಲ್ಲಿ ಹೋದ್ರೆ ನಿಮ್ಗೆ ಏನ್ ಸಿಗತ್ತೆ ಅನ್ನೋದನ್ನ. ಈಗ ಅದರ ಇನಿಷಿಯೇಟಿವ್ ಏನಂದ್ರೆ ಅದನ್ನ ಪೂರ್ತಿ ಡಿಜಿಟೈಸ್ ಮಾಡೋದು, ಮತ್ತೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಏನೇನ್ ಇದೆ ಅಂತ ಅದರಲ್ಲಿ ತೋರಿಸೋದು. ಸರಿ, ಈ ಟ್ರೆಡಿಷನಲ್ ಲೋನ್ ಜೊತೆಗೆ ಈ ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಬಗ್ಗೆನೂ ಹೇಳಿದ್ರಿ, ಇನ್ವಾಯ್ಸ್ ಡಿಸ್ಕೌಂಟಿಂಗ್, ಇದ್ರ ಬಗ್ಗೆನೂ ಹೇಳಿ. ಇನ್ವಾಯ್ಸ್ ಡಿಸ್ಕೌಂಟಿಂಗ್, ನಿಮ್ಮ ಪ್ರಾಡಕ್ಟ್ ಪೂರ್ತಿಯಾಗಿದೆ ಮತ್ತೆ ನೀವು ಅದನ್ನ ಸೇಲು ಮಾಡಿದ್ದೀರಾ, ಆ ಸಮಯದಲ್ಲಿ ನಿಮ್ಗೇನ್ ಫೈನಾನ್ಸ್ ಸಿಗತ್ತಲ್ವಾ, ಅದು ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಅಂತಾರೆ. ಆದ್ರೆ ಇತ್ತೀಚೆಗೆ ಇದು ಸ್ಟ್ರಕ್ಚರ್ಡ್ ಪ್ಲಾಟ್ಫಾರ್ಮ್ ಆಗಿದೆ. ಬಹುಶಃ ನೀವೆಲ್ಲ ಕೇಳಿರ್ಬೋದು, ಟ್ರೇಡ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಆಗಿದೆ, ವಿಚ್ ಇಸ್ ನಥಿಂಗ್ ಬಟ್ ಎಸೆನ್ಷಿಯಲಿ ಟ್ರೇಡ್ ರಿಸೀವಬಲ್ ಡಿಸ್ಕೌಂಟಿಂಗ್ ಸಿಸ್ಟಮ್. ಇಲ್ಲಿವರೆಗೂ ನಮ್ಗೆ ಸುಭಾಷ್ ಮುಂದ್ರಾ ಅವರು ವರ್ಕಿಂಗ್ ಕ್ಯಾಪಿಟಲ್ಸ್ ಫೈನಾನ್ಸ್ ಬಗ್ಗೆ ಮುಖ್ಯ ವಿಷಯವನ್ನ ಹೇಳಿದ್ರು. ಅದನ್ನ ಒಂದ್ಸತಿ ನೋಡೋಣ. ವರ್ಕಿಂಗ್ ಕ್ಯಾಪಿಟಲ್ಸ್ ಫೈನಾನ್ಸ್ ಬಗ್ಗೆ ಪ್ರಮುಖ ವಿಷಯಗಳು: ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್, ಫಿಕ್ಸ್ಡ್ ಅಮೌಂಟ್ ಲೋನ್, ಇದು ಪ್ರತಿದಿನ ಬಿಸ್ನೆಸ್ ವ್ಯವಹಾರಕ್ಕೋಸ್ಕರ ಸಪೋರ್ಟ್ ಮಾಡುತ್ತೆ. ಕ್ಯಾಶ್ ಕ್ರೆಡಿಟ್, ಬಿಸ್ನೆಸ್ಗೆ ನಿಮಿತ್ತವಾದ ವರ್ಕಿಂಗ್ ಕ್ಯಾಪಿಟಲ್ ಲಿಮಿಟ್ ಅನ್ನ ನೀಡುತ್ತೆ. ಓವರ್ ಡ್ರಾಫ್ಟ್, ಆಕಸ್ಮಿಕವಾಗಿ ಬೇಕಾದಲ್ಲಿ ಫ್ಲೆಕ್ಸಿಬಲ್ ವಿಡ್ರಾವಲ್ ಫೆಸಿಲಿಟಿಯನ್ನು ನೀಡುತ್ತೆ. ಮತ್ತೆ ಇನ್ವಾಯ್ಸ್ ಡಿಸ್ಕೌಂಟಿಂಗ್, ರಿಸೀವಬಲ್ಸ್ ಅನ್ನ ಮುಂದಿಟ್ಟು ವೇಗವಾಗಿ ಕ್ಯಾಶ್ ಅನ್ನು ಪಡೆದುಕೊಳ್ಳುವ ಪ್ರಕ್ರಿಯೆ. ಟ್ರೇಡ್ ರಿಸೀವಬಲ್ ಡಿಸ್ಕೌಂಟಿಂಗ್ ಸಿಸ್ಟಮ್ ಅಂದ್ರೆ ಏನು? ಟ್ರೈ ಪಾರ್ಟಿ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಸೆಲ್ಲರ್ ತನ್ನ ಇನ್ವಾಯ್ಸ್ನ ರೈಸ್ ಮಾಡ್ತಾನಲ್ವಾ, ಆಗ ಅವನು ಆ ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಸೆಲ್ಲರು ರಿಜಿಸ್ಟರ್ ಮಾಡ್ಕೋಬೇಕು, ಬಯರು ರಿಜಿಸ್ಟರ್ ಮಾಡ್ಕೋಬೇಕು, ಜೊತೆಗೆ ಫೈನಾನ್ಷಿಯರ್ಸ್ ಕೂಡ. ಆಮೇಲೆ ಸೆಲ್ಲರ್ ಅವನ್ ಇನ್ವಾಯ್ಸ್ ತಗೊಂಡು ಆ ಪ್ಲಾಟ್ಫಾರ್ಮ್ ಮೇಲೆ ಅಪ್ಲೋಡ್ ಮಾಡ್ತಾನೆ. ಬಯರ್ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇದರಲ್ಲಿ ಒಂದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ಇದೊಂದು ಜೆನ್ಯೂನ್ ಇನ್ವಾಯ್ಸ್ ಅಂತ. ಇವರೇನು ಫೈನಾನ್ಷಿಯರ್ಸ್ ಇರ್ತಾರಲ್ಲ, ಅವರು ತಮ್ಮ ಇಂಟ್ರೆಸ್ಟ್ನ ತೋರಿಸ್ತಾರೆ, ಅವ್ರು ಬಿಡ್ಡಿಂಗ್ ಮಾಡ್ತಾರೆ, ನಾವು ಇದ್ರ ಮೇಲೆ ಫೈನಾನ್ಸ್ ಮಾಡ್ತೀವಿ ಅಂತ. ಯಾವಾಗ ಇದು ಆಗತ್ತಲ್ವಾ, ಅದ್ರ ಪರವಾಗಿ ಈ ಸೆಲ್ಲರ್ ಇದಾರಲ್ಲ, ಅವ್ರಿಗೆ ಫೈನಾನ್ಸ್ ಅವರು ದುಡ್ಡು ಕೊಡ್ತಾರೆ. ಆಮೇಲೆ ನಾರ್ಮಲ್ ಆಗಿ ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಆಗತ್ತೆ, ಆಮೇಲೆ ಸೀದಾ ದುಡ್ಡು ಬ್ಯಾಂಕ್ಗೆ ಹೋಗುತ್ತೆ. ಸರಿ, ಇದು ಹಾಗಾದ್ರೆ ಟ್ರೇಡ್ ಪ್ಲಾಟ್ಫಾರ್ಮ್ನ ಸಿಸ್ಟಮ್. ಈಗ MSMEಗಳಿಗೆ ನಾವು ಹೇಳೋದಾದ್ರೆ ಟ್ರೆಡ್ಸ್ ಒಳಗ್ ಬರೋದ್ರಿಂದ ಅವ್ರಿಗೇನ್ ಬೆನಿಫಿಟ್ ಸಿಗುತ್ತೆ? ನೋಡಿ, ಎಲ್ಲದಕ್ಕಿಂತ ದೊಡ್ಡ ಬೆನಿಫಿಟ್ ಅಂದ್ರೆ 2 ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ಈ ಟ್ರೇಡ್ ಇನ್ವಾಯ್ಸ್ ಡಿಸ್ಕೌಂಟ್ ಏನಿದೆಯಲ್ಲ, ಇದನ್ನ ಟೆಕ್ನಿಕಲ್ ಟರ್ಮಲ್ಲಿ ಹೇಳ್ತಾರೆ ವಿತೌಟ್ ರಿಕೋರ್ಸ್. ಅಂದ್ರೆ ಆ ಇನ್ವಾಯ್ಸ್ಗೆ ದುಡ್ಡು ಬಂದಿಲ್ಲ ಅಂತಂದ್ರೆ ಆಗ MSME ಜವಾಬ್ದಾರಿ ಇರೋದಿಲ್ಲ. ಸರಿ. ಅದ್ರ ಮೇಲೆ ರೀಕೋರ್ಸ್ ಇರೋದಿಲ್ಲ, ಅದು ಬಯರ್ ಮೇಲೆ ಜವಾಬ್ದಾರಿ ಇರುತ್ತೆ. ಮತ್ತೆ ಇನ್ನೊಂದು ದೊಡ್ಡ ಬೆನಿಫಿಟ್ ಏನಂತಂದ್ರೆ ಪ್ರೆಡಿಕ್ಟಿಬಿಲಿಟಿ ಜಾಸ್ತಿ ಇರುತ್ತೆ. ಮತ್ತೆ ನಿಮಗೆ ಗೊತ್ತಿದೆ, ಬಯರ್ ಅದೇ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ, ಮತ್ ನೀವು ಇನ್ವಾಯ್ಸ್ನ ಅಲ್ಲಿಗೆ ತಗೊಂಡು ಹೋದ್ರೆ ಮತ್ತದು ಸರ್ಟನ್ಲಿ ಡಿಸ್ಕೌಂಟ್ ಆಗೋಗುತ್ತೆ. ಮತ್ತೆ ಮೂರನೇದೇನಂತಂದ್ರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ತುಂಬಾ ಬ್ಯಾಂಕ್ಗಳು ಮತ್ತೆ NBFCsಗಳು ಇದಾರಲ್ಲ, ಅವರು ಫೈನಾನ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರ ಅಲ್ಲಿ. ಆಗ ನಿಮಗೆ ಫೈನ್ ರೇಟ್ ಸಿಗುತ್ತೆ. ಏನಾಗತ್ತೆ ಅಂದ್ರೆ ಇದು ಲೆಂಡರ್ ಅಲ್ಲಿ ಕಾಂಪಿಟೇಷನ್ ಶುರು ಆಗುತ್ತೆ. ನೋಡಿ, MSME ಟ್ರೆಡ್ಸ್ ಪ್ಲಾಟ್ಫಾರ್ಮ್ ಅನ್ನ ಬಳಸಬೇಕು ಅನ್ಕೊಂಡಿದ್ರೆ ಅದರ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನು ಅಂತ ಮುಂದ್ರಾ ಸರ್ ತಿಳಿಸ್ಕೊಡ್ತಾರೆ ಒಂದು ಬ್ರೇಕ್ ನಂತರ. ಬಿಸ್ನೆಸ್ ಬೆಳೆಸೋಕೋಸ್ಕರ ಸರಿಯಾದ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಇದ್ದೇ ಇದೆ. MSMEಗೋಸ್ಕರ ಸಿಡ್ಬಿ ತಂದಿದೆ ಸ್ಮಾರ್ಟ್ ವರ್ಕಿಂಗ್ ಕ್ಯಾಪಿಟಲ್ ಸೊಲ್ಯೂಷನ್ಸ್. ಸ್ವಿಫ್ಟ್ ಸಿಡ್ಬಿ ಅಸಿಸ್ಟೆನ್ಸ್ ಫಾರ್ ವರ್ಕಿಂಗ್ ಕ್ಯಾಪಿಟಲ್ ಯೂಸಿಂಗ್ ಇಂಟಿಗ್ರೇಟೆಡ್ ಫೈನಾನ್ಷಿಯಲ್ ಟೂಲ್ಸ್. ಓವರ್ ಡ್ರಾಫ್ಟ್ 3 ಕೋಟಿವರೆಗೂ. ಮಲ್ಟಿಪಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ಸ್ ಜೊತೆಗೆ ಮಿನಿಮಲ್ ಪೇಪರ್ ವರ್ಕ್. ಮತ್ತೆ ಸ್ಟೆಪ್ ಸಿಡ್ಬಿ ಟರ್ಮ್ ಲೋನ್ ಟು ಎನ್ಹಾನ್ಸ್ ಪ್ರೊಡಕ್ಷನ್. ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ 3 ಕೋಟಿವರೆಗೂ ಮತ್ತು 3 ವರ್ಷಗಳವರೆಗೂ ಫ್ಲೆಕ್ಸಿಬಲ್ ರೀಪೇಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಕೊಡುತ್ತೆ ನಿಮ್ಮ ಬಿಸ್ನೆಸ್ಗೆ ಒಂದು ಮೊಮೆಂಟಮ್. ನೀವ್ ನೋಡ್ತಾ ಇದ್ದೀರಾ ಸಿಡ್ಬಿ MSME ಸಂವಾದ. ಬ್ರೇಕ್ಗಿನ ಮುಂಚೆ ನಾವು ಟ್ರೆಡ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ವಿ. ಟ್ರೇಡ್ಸ್ ಅಂದ್ರೆ ಟ್ರೇಡ್ ರಿಸೀವಬಲ್ ಡಿಸ್ಕೌಂಟಿಂಗ್ ಸಿಸ್ಟಮ್. ಇದೊಂದು RBI ರೆಗ್ಯುಲೇಟೆಡ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಸರಿ, ಮುಂದ್ರಾ ಅವರೇ, ಯಾರಾದ್ರೂ MSME ಪ್ಲಾಟ್ಫಾರ್ಮ್ ಅನ್ನ ಬಳಸಬೇಕು ಅಂದ್ರೆ ಅದರ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನು? ನೋಡಿ, ಬರೀ ಇದರಲ್ಲಿ 5-6 ಸಿಂಪಲ್ ಸ್ಟೆಪ್ಸ್ಗಳಿದೆ. ಮೊದಲನೇ ಸ್ಟೆಪ್ ಏನಂದ್ರೆ ಅದು ಸೆಲ್ಲರ್ ಮತ್ತೆ ಬಯರ್ ಇಬ್ರು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಡಾಕ್ಯುಮೆಂಟ್ಸ್ ಹಾಕಬೇಕು. ಪ್ಯಾನ್ ಆಗಲಿ, ಆಧಾರ್ ಆಗಲಿ, GST ಟಿನ್ ಆಗಲಿ, ಅಥವಾ ನಿಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು. ಅದೇ ತರ ಬಯರ್ ರಿಜಿಸ್ಟರ್ ಮಾಡ್ಕೋಬೇಕು. ಇದು ಮೊದಲನೇ ಸ್ಟೆಪ್ ಆಯ್ತು.
ಒಂದ್ಸರಿ ನಿಮ್ಮ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮಗೆ ಗೊತ್ತಾಗತ್ತೆ ನಿಮ್ಮ ಬಯ್ಯರ್ದು ರಿಜಿಸ್ಟ್ರೇಷನ್ ಇದೆ ಅಂತ. ಎರಡನೇ ಸ್ಟೆಪ್ ಏನು ಅಂತಂದ್ರೆ ನಿಮ್ಮ ಪ್ರಾಡಕ್ಟನ್ನು ನೀವು ಮಾಡಾಯ್ತು, ಸೇಲ್ ಮಾಡಾಯ್ತು, ಮತ್ತೆ ಇನ್ವಾಯ್ಸ್ ರೆಡಿ ಆಯ್ತು. ಆ ಇನ್ವಾಯ್ಸ್ನ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮೂರನೇ ಸ್ಟೆಪ್ ಏನು ಅಂತಂದ್ರೆ ಬಯರ್ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಪೂರ್ತಿ ಡಿಜಿಟಲ್ ಪ್ರೊಸೆಸ್. ನಾಲ್ಕನೇ ಸ್ಟೆಪ್ ಏನಾಗತ್ತೆ ಅಂತಂದ್ರೆ ಇದೆಲ್ಲ ಮಾಡಾದ್ಮೇಲೆ ಈಗ ರೋಲ್ ಬರುತ್ತೆ ಫಿನಾನ್ಷಿಯರ್ಸ್ದು. ಈ ಡಿಜಿಟಲ್ ಟ್ರೇಡ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬ್ಯಾಂಕ್ಗಳಿದೆ, NDFCs ಇದೆ. ಅವರೆಲ್ಲರೂ ಅದರಲ್ಲಿ ಇಂಟ್ರೆಸ್ಟ್ನ ತೋರ್ಸಕ್ಕೆ ಶುರು ಮಾಡ್ತಾರೆ. ಅದ್ರ ಮೇಲೆ ಅವರು ಬಿಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದಿನ ಸ್ಟೆಪ್ ಏನಂದ್ರೆ ಇವಾಗ ನೋಡಿ, ನೀವು ಪವರ್ ಚಾಯ್ಸ್ ಮಾಡೋದು MSME ಹತ್ರ ಮಾತ್ರ ಇರತ್ತೆ. ಅವರು ಯಾವ ಬಿಡ್ ಬೇಕಾದರೂ ಅಕ್ಸೆಪ್ಟ್ ಮಾಡ್ಕೋಬಹುದು. ಆಗ MSME ಯಾವ ಬಿಡ್ನ ಅಪ್ರೂವ್ ಮಾಡುತ್ತೋ ಅದಕ್ಕೆ ಫೈನಾನ್ಷಿಯರ್ ಅಪ್ರೂವ್ ಆಗುತ್ತೆ. ಮತ್ತೆ ಲಾಸ್ಟ್ ಸ್ಟೆಪ್ ಅಲ್ಲಿ ಆ ಫೈನಾನ್ಷಿಯರ್ ಇನ್ವಾಯ್ಸ್ ಮೇಲೆ ಅದೆಷ್ಟು ಪರ್ಸೆಂಟೇಜ್ ಇದೆಯೋ ಅದನ್ನ ಕಟ್ ಮಾಡಿ ದುಡ್ಡನ್ನ ಸೀದಾ MSME ಅಕೌಂಟ್ಗೆನೆ ಈ ಹಾಕಿ. ಬಿಡ್ ಅಂದ್ರೆ ಬ್ಯಾಂಕಿನ ಡಿಸ್ಕೌಂಟಿಂಗ್ ರೇಟ್. ಹಾ, ಕಾಂಪಿಟೇಷನ್ ಒಳಗ್ ಬರಕಿನ ಮುಂಚೆ ಅವ್ರ ಹತ್ರ ಚಾಯ್ಸ್ ಇರುತ್ತೆ. ಚಾಯ್ಸ್ ಇದೆ. ಒಂದ್ಸತಿ ಟ್ರಾನ್ಸಾಕ್ಷನ್ ಆದ್ಮೇಲೆ ಫ್ಯೂಚರ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ MSME ಅಲ್ಲಿ ಈಸಿ ಆಗಿರುತ್ತೆ. ಆಮೇಲೆ ನೋಡಿ, ನೀವು ಈ ಎಲ್ಲ ರಿಜಿಸ್ಟ್ರೇಷನ್ ಏನಿದೆಯಲ್ಲ, KYC ಇದೆಯಲ್ಲ, ಇದೆಲ್ಲ ಒನ್ ಟೈಮ್ ಪ್ರಕ್ರಿಯೆ ಅಷ್ಟೇ. ಇದೆಲ್ಲ ಆಯ್ತು, ನಿಮ್ಮ ಬಯರ್ನ ರಿಜಿಸ್ಟ್ರೇಷನ್ ಆಯ್ತು. ಇದಾದ್ಮೇಲೆ ಸಾಮಾನ್ಯವಾಗಿ ಕೊಡೋದು ತಗೊಳ್ಳೋದಾಗತ್ತೆ. ಇದೇ ನಿಜವಾದ ಪ್ರೊಸೆಸ್ ಆಗೋದು. MSME ಹತ್ರ ಕೆಲವು ಎಂಟಿಟೀಸ್ ಇದೆ, ಅದಕ್ಕೆ RBI ಲೈಸೆನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ RXIL ಇದೆ, ರಿಸೀವಬಲ್ಸ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ, M1 ಎಕ್ಸ್ಚೇಂಜ್, ಇನ್ವಾಯ್ಸ್ ಸ್ಮಾರ್ಟ್ ಆದಿ. ಮುಂದ್ರ ಅವರು ಇದ್ರ ಬಗ್ಗೆ ಹೇಳಿದ್ರು. ನಿಮ್ಮ ಬಯರ್ ಅದರಲ್ಲಿ ರಿಜಿಸ್ಟರ್ ಆಗಿದ್ರೆ MSME ಅವರ ಇನ್ವಾಯ್ಸ್ ಅನ್ನ ಅದ್ರಲ್ಲಿ ಅಪ್ಲೋಡ್ ಮಾಡಬಹುದು. ಏನವರು ನಿಮ್ಮ ಪೇಮೆಂಟ್ಸ್ ಅನ್ನ ಮಾನಿಟರು ಮಾಡಬಹುದಾ? ಕಂಪ್ಲೀಟ್ ಟ್ರ್ಯಾಕಿಂಗ್ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ಸರಿ, ಬನ್ನಿ ಒಂದ್ಸತಿ ರೀಕ್ಯಾಪ್ ಮಾಡೋಣ. ಟ್ರೆಡ್ಸ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು, ಅದು ಹೇಗ್ ಸಹಾಯ ಮಾಡುತ್ತೆ? ಟ್ರೆಡ್ಸ್ RBI ರೆಗ್ಯುಲೇಟೆಡ್ ಡಿಜಿಟಲ್ ಇನ್ವಾಯ್ಸಿಂಗ್ ಡಿಸ್ಕೌಂಟಿಂಗ್ ಪ್ಲಾಟ್ಫಾರ್ಮ್. MSME ಇನ್ವಾಯ್ಸಿನ ಜಾಗದಲ್ಲಿ ಡ್ಯೂ ಡೇಟ್ಗಿನ ಮುಂಚೆನೆ ನಿಮ್ಗೆ ಪೇಮೆಂಟ್ ಅನ್ನ ಕೊಡುತ್ತೆ. ಇದರಲ್ಲಿ ಕೊಲ್ಯಾಟ್ರಲ್ ಅವಶ್ಯಕತೆ ಇರೋದಿಲ್ಲ, ಅದು ಹೊಸ ಲೋನಿನ ಅಡಿಯಲ್ಲೂ ಬರೋದಿಲ್ಲ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಬ್ಯಾಂಕ್ಸ್ ಮತ್ತೆ NBFC ಕಾಂಪಿಟೇಟಿವ್ ಬಿಡ್ಡಿಂಗ್ ಮಾಡುತ್ತೆ, ಅದರಿಂದ ಬೆಟರ್ ರೇಟ್ ಸಿಗುತ್ತೆ. ಇದರಿಂದ ಪ್ರಿಡಿಕ್ಟಬಲ್ ಕ್ಯಾಶ್ ಫ್ಲೋ ಮತ್ತೆ ಪೇಮೆಂಟ್ ಸರ್ಟಿನಿಟಿ ವಿತೌಟ್ ರಿಕೋರ್ಸ್ ಸೌಲಭ್ಯವನ್ನ ನೀಡುತ್ತೆ. ಸರಿ ಮುಂದ್ರಾ ಅವರೇ, ನೀವ್ ಹೇಳಿದ್ರಿ ವರ್ಕಿಂಗ್ ಕ್ಯಾಪಿಟಲ್ ಫೈನಾನ್ಸ್ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಒಂದು ಟ್ರೆಡಿಷನಲ್ ಲೋನ್, ಇನ್ನೊಂದು ಇನ್ವಾಯ್ಸ್ ಡಿಸ್ಕೌಂಟಿಂಗ್. ಎರಡರಲ್ಲೂ ಇರುವಂತ ವ್ಯತ್ಯಾಸ ಹೇಗೆ ಅರ್ಥ ಮಾಡ್ಕೊಳ್ಳೋದು? ನೋಡಿ, ಮೊದಲನೇ ವ್ಯತ್ಯಾಸ ಏನು ಅಂದ್ರೆ, ನೀವು ಬ್ಯಾಂಕ್ ಅವ್ರ ಹತ್ರ ಟ್ರೆಡಿಷನಲ್ ಲೋನ್ಗೋಸ್ಕರ ಹೋದಾಗ ಆಗೇನಾಗುತ್ತೆ ಅಂದ್ರೆ ಎಲ್ಲ ಡಾಕ್ಯುಮೆಂಟೇಶನ್, ಲೋನ್ ಮೇಲೆ ಕೇಸ್ ಮಾಡೋ ಏನ್ ಪ್ರಕ್ರಿಯೆ ಇರುತ್ತಲ್ವಾ, ಒಂದು ಪ್ರಾಜೆಕ್ಟ್ನ ತೋರಿಸ್ಬೇಕಾಗತ್ತೆ. ಅದೆಲ್ಲ ವಿಧಿವಿಧಾನಗಳು ಪ್ಲಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕೊಲಾಟ್ರಲ್ ಅವಶ್ಯಕತೆ ಜಾಸ್ತಿ ಇರುತ್ತೆ. ಬಿಲ್ ಡಿಸ್ಕೌಂಟಿಂಗ್ ಅಲ್ಲೇ ಎಲ್ಲಾನು ಮುಗ್ದು ಹೋಗ್ಬಿಡುತ್ತೆ. ಸರಿ, ಅಷ್ಟಕ್ಕೂ ನಾವು ಮುಂಚೆನೆ ಹೇಳಿದ್ವಿ, ಇದರಲ್ಲಿ ರಿಸ್ಕ್ ಅಂತೂ ತುಂಬಾ ಕಡಿಮೆನೇ ಇರುತ್ತೆ. ಪ್ರಾಡಕ್ಟು ಮಾಡಾಗಿದೆ, ಅದನ್ನು ಸೇಲು ಮಾಡಾಯ್ತು. ಮತ್ತೆ ಇದರಲ್ಲಿ ಯಾವುದೇ ತರ ಕೊಲಾಟ್ರಲ್ ಅವಶ್ಯಕತೆ ಇರೋದಿಲ್ಲ, ಮತ್ತೆ ದೊಡ್ಡ ಫೈನಾನ್ಷಿಯಲ್ ಮೇಲೆ ಕೇಸ್ ಹಾಕೋ ಅವಶ್ಯಕತೆ ಇರಲ್ಲ. ಇದು ಅದರ ಮೂಲಭೂತ. ಹೌದು, ಖಂಡಿತ. ಬನ್ನಿ, ಸಿಡ್ಬಿ MSME ಸಂವಾದ ಕಾರ್ಯಕ್ರಮದಲ್ಲಿ ನಿಮ್ಗೆ ರಿಯಲ್ ಲೈಫ್ ಕೇಸ್ ಸ್ಟಡಿ ತೋರಿಸ್ತೀವಿ. ಇವತ್ತು ನಿಮ್ಮನ್ನ ನಾವು ಬನಾರಸ್ ಕರ್ಕೊಂಡು ಹೋಗ್ತೀವಿ. ಬನಾರಸ್ ಹೆಸರುವಾಸಿ ಆಗಿರೋದು ಬನಾರಸ್ ಸ್ಯಾರಿಗೋಸ್ಕರ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತೊಂದು ನಿಮಗೆ ಕತೆ ತೋರಿಸ್ತಾ ಇದೀವಿ, ವಸ್ತ್ರವಿಲ್ಲಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ. ಇವರು ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತೆ ಬನಾರಸ್ಸಿನ ಫೇಮಸ್ ಸಿಲ್ಕ್ ಸ್ಯಾರೀಸ್ ಮಾಡ್ತಾರೆ. ಬನ್ನಿ ತಿಳ್ಕೊಳ್ಳೋಣ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಇವ್ರು ಹೇಗ್ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ, ಅವರ ಕನಸು ಹೇಗ್ ನನ್ಸ್ ಮಾಡಿದ್ರು ಅಂತ ನೋಡೋಣ. ವಾರಣಾಸಿ ಭಾರತದಲ್ಲಿ ಸಿಲ್ಕ್ ಉದ್ಯಮಕ್ಕೆ ತುಂಬಾ ಪುರಾತನವಾದ ಕೇಂದ್ರ. 2021 ಇದೇ ಜಾಗದಲ್ಲಿ ವಸ್ತ್ರವಿಲ್ಲ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಸಂಸ್ಥಾಪನೆ ಶುರುವಾಗಿದ್ದು. ಇವರು ಬನಾರಸಿ ಸಿಲ್ಕ್ನ ಪರಂಪರೆಯನ್ನ ಆಧುನಿಕ ವ್ಯಾಪಾರದ ಯೋಚನೆಯೊಂದಿಗೆ ಜೋಡಿಸಿದರು. ಇವರು ತಮ್ಮ 25 ವರ್ಷಗಳ ಅನುಭವನ ಮತ್ತೆ ತಂತ್ರಗಾರಿಕೆಯನ್ನ ಒಂದು ನೂತನ ಮಾರ್ಗ ಮತ್ತು ದಿಕ್ಕಿನೊಂದಿಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಸ್ಥಾಪನೆ ಮಾಡಿದ್ರು. ಈ ಕುಟುಂಬದವರು ಸುಮಾರು 4 ತಲೆಮಾರುಗಳಿಂದ ಬನಾರಸ್ ಸೀರೆಗಳ ವ್ಯಾಪಾರ ಮಾಡ್ತಿದ್ದಾರೆ. ಇವತ್ತು ವಸ್ತ್ರವಿಲ್ಲ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಪ್ಯೂರ್ ಬನಾರಸಿ ಮತ್ತೆ ವಿಭಿನ್ನ ಪ್ರಕಾರಗಳ ಫ್ಯಾಬ್ರಿಕ್ ಪ್ರೊಡಕ್ಷನ್ ಅಲ್ಲಿ ಗುಣಮಟ್ಟ ಮತ್ತು ಭರವಸೆಯ ಪ್ರತೀಕವಾಗಿದೆ. ನಾವು ಟ್ರೇಡಿಂಗಿಂದ ಏನು ಮ್ಯಾನುಫ್ಯಾಕ್ಚರಿಂಗಿಗೆ ಹೆಜ್ಜೆ ಇಟ್ವಿ, ಅದರ ಉದ್ದೇಶನೇ ನಾವು ಕ್ವಾಲಿಟಿ ಮೇಲೆ ನಿಯಂತ್ರಣನ ಇಡ್ಬೋದು ಅಂತ. ನಮ್ಮ ಉದ್ದೇಶ ಬನಾರಸಿ ಸೀರೆಗೆ ಜಾಗತಿಕ ಮನ್ನಣೆನ ಕೊಡಿಸ್ಬೇಕು ಅಂತ. ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ ರಾ ಮಟೀರಿಯಲ್ ಕೊಂಡ್ಕೊಳ್ಳೋದು ಮತ್ತೆ ಸ್ಟಾಕ್ ಮ್ಯಾನೇಜ್ಮೆಂಟ್ ಇದು ಯಾವಾಗ್ಲೂ ಬರುವ ಸಾಮಾನ್ಯ ಚಾಲೆಂಜ್ ಆಗಿದೆ. ಇದೇ ಕಾರಣಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಕ್ಯಾಶ್ ಫ್ಲೋನ ಸರಿಯಾದ ವ್ಯವಸ್ಥೆನೇ ಬಿಸ್ನೆಸ್ ಬೆಳೆಯೋದಕ್ಕೆ ಮುಖ್ಯ ಕಾರಣ. ಕ್ಯಾಶ್ ಫ್ಲೋ ಕಮ್ಮಿ ಆಗೋ ಕಾರಣದಿಂದ ಮಾರ್ಕೆಟ್ನ ಬೆಲೆ ಮತ್ತೆ ಶಾರ್ಟ್ ಟರ್ಮ್ ಲೋನ್ಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಇವುಗಳ ಹೈ ಇಂಟ್ರೆಸ್ಟ್ ರೇಟ್ ಬಿಸ್ನೆಸ್ ಮೇಲೆ ಅತಿಯಾದ ಭಾರವಾಗುತ್ತೆ.
ವಸ್ತ್ರವಿಲ್ಲ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು 2023ರಲ್ಲಿ ಟರ್ಮ್ ಲೋನ್ ತಗೊಂಡ್ರು. ಇದರಿಂದ ಅವರ ವ್ಯಾಪಾರ ಅಭಿವೃದ್ಧಿ ಆಗೋಕೆ ಸಹಾಯ ಮಾಡ್ತು. ಜೊತೆಗೆ ಇನ್ವೆಂಟ್ರಿಯನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ, ಕಚ್ಚಾ ವಸ್ತುಗಳ ಖರೀದಿಗೆ ಮತ್ತೆ ವ್ಯವಸಾಯವನ್ನು ನಿಲ್ಲಿಸದೆ ಸೂಕ್ಷ್ಮವಾಗಿ ನಡೆಸೋದಕ್ಕೆ ಬ್ಯಾಂಕಿಂದ ವರ್ಕಿಂಗ್ ಕ್ಯಾಪಿಟಲ್ ಸಪೋರ್ಟ್ ಸಿಕ್ತು. ಇವರು ತಮ್ಮ ಉತ್ಪಾದನೆಯ ಕ್ಷಮತೆಯನ್ನು ಹೆಚ್ಚಿಸೋದಕ್ಕೆ ಹೊಸ ತಂತ್ರಜ್ಞಾನದ ಮಷಿನ್ಗಳನ್ನ ಕೊಂಡ್ಕೊಂಡ್ರು. ಇದಕ್ಕೋಸ್ಕರ ಇವ್ರಿಗೆ 2025ರಲ್ಲಿ ಸಬ್ಸಿಡಿ ಕೂಡ ಸಿಕ್ತು. ಸಿಲ್ಕ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾವಾಗಲೂ ಪೇಮೆಂಟ್ ಡಿಲೇ ಆಗುತ್ತೆ, ಪೇಮೆಂಟ್ ಬರೋದು ತಡ ಆಗುತ್ತೆ. ಯಾಕಂದರೆ ವರ್ಕಿಂಗ್ ಕ್ಯಾಪಿಟಲಲ್ಲಿ ನಮಗೆ ಸಪೋರ್ಟ್ ಇತ್ತು. ಅದರಿಂದ ನಾವು ರಾ ಮೆಟೀರಿಯಲ್ಸ್ನ ಖರೀದಿ ಮಾಡ್ಬೋದಾಯಿತು. ನಮ್ಮ ವೀವರ್ಸ್ಗೆ ಮತ್ತು ರಾ ಮೆಟೀರಿಯಲ್ ವೆಂಡರ್ಸ್ಗೆ ಪೇಮೆಂಟ್ ಮಾಡೋದ್ರಲ್ಲಿ ತಡ ಆಗಲಿಲ್ಲ. ಸರಿಯಾದ ಫಿನಾನ್ಷಿಯಲ್ ಪ್ಲಾನಿಂಗಿಂದ ನಾವು ಪೇಮೆಂಟ್ಸ್ ಮಾಡೋದ್ರಲ್ಲಿ ಯಾವುದೇ ಡಿಲೇ ಆಗ್ತಿರಲಿಲ್ಲ. ತುಂಬ ಒಳ್ಳೆ ಸಪೋರ್ಟ್ ಸಿಕ್ತು. ನಮ್ಮ ಲಿಕ್ವಿಡಿಟಿ ಇನ್ನೂ ಚೆನ್ನಾಗಾಯಿತು. ನಮ್ಮ ಟರ್ನ್ ಓವರ್ ಕೂಡ ಸುಧಾರಣೆ ಕಾಣ್ತು. ಪ್ರೊಡಕ್ಷನ್ ಕೆಪಾಸಿಟಿ ಹೆಚ್ಚಿತು. ಅದ್ರ ಜೊತೆಗೆ ಬಫರ್ ಕೂಡ ಜಾಸ್ತಿ ಆಯಿತು. ಇದೇ ಕಾರಣದಿಂದ ಇವತ್ತು ನಮ್ಮ ಪ್ರೊಡಕ್ಷನ್ ಯೂನಿಟ್, ಬಯರ್ಸ್ ಮತ್ತು ಸಪ್ಲೈಯರ್ಸ್ ಇಬ್ಬರ ನಡುವೆ ಒಳ್ಳೆ ನೆಗೋಸಿಯೇಷನ್ ಮಾಡ್ಬೋದಾಗಿದೆ. ಕಂಪನಿ ಪ್ರಮೋಟರ್ಸ್ಗಳ ಅನುಭವ, ವರ್ಕಿಂಗ್ ಕ್ಯಾಪಿಟಲ್ನ ಸಹಾಯ ಮತ್ತೆ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಅವರ ಯೋಗ್ಯತೆ ಈ ಮೈಕ್ರೋ ಯೂನಿಟ್ ಅನ್ನ ಒಂದು ಸಫಲವಾದ ಬಿಸ್ನೆಸ್ ಮಾಡೆಲ್ ಆಗಿ ಬದಲಾಯಿಸಿದ್ರು. ಈ ಕಂಪನಿಯ ಕಥೆಯೇ ಹೇಳುತ್ತೆ ಹೇಗೆ ಸರಿಯಾದ ಸಮಯದಲ್ಲಿ ಸಿಕ್ಕ ಸಹಾಯ ಒಂದು ಉದ್ಯಮವನ್ನ ಅತ್ಯಂತ ಎತ್ತರಕ್ಕೆ ಹೇಗ್ ತಗೊಂಡೋಗುತ್ತೆ ಅಂತ. ಇವತ್ತು ಇವರ ಕ್ಯಾಶ್ ಫ್ಲೋ ಮತ್ತೆ ಇವರ ಆಪರೇಷನ್ ಸಂಪೂರ್ಣವಾಗಿ ಸಮತೋಲನದಲ್ಲಿದೆ. ನನ್ನ ಸರಳ ಸಂದೇಶ ಏನಂದ್ರೆ, ಬಿಸ್ನೆಸ್ ಬರೀ ಪ್ರೊಡಕ್ಷನಿಂದ ಆಗಲ್ಲ, ಆದರೆ ಅದು ಒಳ್ಳೆ ಕ್ಯಾಶ್ ಫ್ಲೋ ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ನಿಂದ ನಡೆಯುತ್ತೆ. ಅಕಸ್ಮಾತ್ ನಿಮ್ಮ ಫೈನಾನ್ಸ್ ಡಿಸಿಪ್ಲಿನ್ಡ್ ಆಗಿ ಪ್ಲಾನ್ಡ್ ಆಗಿದ್ರೆ ಆಗ ಬಿಸ್ನೆಸ್ ತನಿಗ್ತಾನೆ ಸುಧಾರಣೆ ಕಾಣುತ್ತೆ. ಈ ಕಂಪನಿಯಿಂದ ಏನ್ ತಿಳ್ಕೋಬಹುದು ಅಂದ್ರೆ, ಯಾವಾಗ ಬಿಸ್ನೆಸ್ಗೆ ಒಳ್ಳೆಯ ಸಹಾಯ, ಒಳ್ಳೆಯ ಯೋಜನೆ ಮತ್ತೆ ಸರಿಯಾದ ವರ್ಕಿಂಗ್ ಕ್ಯಾಪಿಟಲ್ ಸಪೋರ್ಟ್ ಸಿಗುತ್ತೋ ಆವಾಗ ಬಿಸ್ನೆಸ್ಸಿನ ಬುಡ ತುಂಬಾ ಗಟ್ಟಿಯಾಗುತ್ತೆ ಮತ್ತೆ ಪ್ರಗತಿ ಸ್ಥಿರ ರೂಪದಲ್ಲಿ ಬೆಳವಣಿಗೆ ಆಗುತ್ತೆ. ನಿಮ್ಮ ಕನ್ಸನ್ನ ನನಸು ಮಾಡೋದಕ್ಕೆ ನೀವು ಕೆಲಸ ಮಾಡ್ಬೇಕು. ಮುಂದ್ರ ಅವರೇ, ನಾವಿವಾಗ ಸಕ್ಸಸ್ ಸ್ಟೋರಿ ನೋಡಿದ್ವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾವೇನ್ ಇವರ ಕತೆ ಮತ್ತೆ ಯಾತ್ರೆ ನೋಡಿದ್ಮೇಲೆ ಒಂದು ಕವನಾತ್ಮಕ ಭಾವನೆ ಬರ್ತಾ ಇದೆ. ಮತ್ತೆ ನನಗೆ ಬಶೀರ್ ಬದ್ರ ಸಾಹೇಬ್ರ 2 ಕವಿತೆ ನೆನಪಾಗ್ತಾ ಇದೆ. ಅದು ಇದಕ್ಕೆ ತುಂಬಾ ಹೋಲಿಕೆ ಆಗತ್ತೆ ಅನ್ಸತ್ತೆ. ಸರಿ, ಅದ್ ಯಾವ ತರ ಇದೆ ಅಂದ್ರೆ, ನಾವು ನದಿ ಇದ್ದ ಹಾಗೆ ನಮ್ಗೆ ನಮ್ಮ ಕೌಶಲ್ಯಗಳು ಗೊತ್ತಿದೆ. ನಾವೆಲ್ಲಿ ಹೋದ್ರೂ ನಮ್ ದಾರಿನ ನಾವು ಮಾಡ್ಕೋತೀವಿ. ವಾಹ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಕೌಶಲ್ಯ ಇದ್ರೆ ಗೆಲ್ಬಹುದು. ಆದ್ರೆ ನಾವು ಗ್ರೌಂಡ್ಗೆ ಹೋದ್ರೆ ಎಷ್ಟೋ MSME ಕೇಸ್ಗಳನ್ನ ನೋಡಿದ್ವಿ. ಅವ್ರ ಹತ್ರ ಕಸ್ಟಮರ್ಸ್ ಇದಾರೆ, ಆರ್ಡರ್ಸ್ ಇದೆ, ಮತ್ತೆ ಕಾಗದದ ಮೇಲೆ ಅಗ್ರಿಮೆಂಟು ಇದೆ. ಆದ್ರೆ ಕ್ಯಾಶ್ ಸಿಚುಯೇಷನ್ ಟೈಟ್ ಇರುತ್ತೆ. ಸಾಮಾನ್ಯವಾಗಿ ಏನೆಲ್ಲ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ MSMEಯಲ್ಲಿ? ಅವರ ವರ್ಕಿಂಗ್ ಕ್ಯಾಪಿಟಲ್ ಡಿಸ್ಟರ್ಬ್ ಆಗೋ ತರ. ಟರ್ನ್ ಓವರ್ನ ಜಾಸ್ತಿ ಮಾಡೋದಿಕ್ಕೆ ಒಬ್ಬ ಸೆಲ್ಲರ್ಗೆ ಒಂದು ಡಿಸಿಪ್ಲಿನ್ ಇರಬೇಕು. ಅವ್ರು ಹೇಳ್ತಾರೆ, ನಾನು ಕ್ರೆಡಿಟ್ ಕೊಡ್ತೀನಿ, ಇಷ್ಟೇ ಕೊಡ್ತೀನಿ, ಆಗ ಡೈಲ್ಯೂಟ್ ಆಗಕ್ ಶುರು ಓಕೆ, ಆಗುತ್ತೆ. ನೀವು ಬಯರ್ಸ್ಗೆ ಜಾಸ್ತಿ ಕ್ರೆಡಿಟ್ ಕೊಡಕ್ ಶುರು ಮಾಡಿದಾಗ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ಗೆ ದುಡ್ಡೇನಿರುತ್ತಲ್ಲ ಅದಕ್ಕೆ ಕಡಿಮೆ ಆಗ್ಬಿಡುತ್ತಲ್ವಾ. ಆಗ ನಿಮ್ಮ ಹತ್ರ ಇರೋ ದುಡ್ಡು ಖಾಲಿ ಆಗತ್ತೆ. ನೀವು ಸಪ್ಲೈಯರ್ಸ್ ಇಂದ ಟರ್ಮ್ನ ನೆಗೋಷಿಯೇಟ್ ಮಾಡಕ್ಕಾಗಲ್ಲ. ಹಾಗಿದ್ದಾಗ ನೀವು ಏನೇನೆಲ್ಲ ನೋಡ್ತೀರಾ ಅಂದ್ರೆ, ನೀವು ಪೇಪರ್ ಮೇಲಿರೋ ಪ್ರಾಫಿಟ್ನ ಮಾತ್ರ ನೋಡ್ಬೋದಷ್ಟೇ. ಆದ್ರೆ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಸೈಕಲ್ ಇದೆಯಲ್ಲ. ಮೂರನೇದು ಬಂದು ಇನ್ವೆಂಟ್ರಿ. ಕೆಲವು ಸರಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಡಿಸ್ಕೌಂಟ್ ಸಿಗ್ತಾ ಇದೆ, ನನಗೆ ಕ್ರೆಡಿಟ್ ಸಿಗ್ತಾ ಇದೆ, ಅವಾಗ ನಿಮ್ಗೆ ಬೇಕಾಗಿರೋಷ್ಟು ಜಾಸ್ತಿ ಇನ್ವೆಂಟ್ರಿ ಸಿಗ್ತಾ ಹೋಗುತ್ತೆ. ಅದರಲ್ಲೂ ವರ್ಕಿಂಗ್ ಕ್ಯಾಪಿಟಲ್ ಖಾಲಿ ಆಗ್ತಾ ಹೋಗುತ್ತೆ. ಮತ್ತೆ 4ನೇದೇನಂದ್ರೆ, ಮತ್ತೆ ಯೂಶುವಲ್ ಆಗಿ MSMEಯಲ್ಲಿ ಜಾಸ್ತಿ ಆಗತ್ತೆ. ನೀವು ಈ ವಿಷಯನ ಮರ್ತ್ ಹೋಗಕ್ ಶುರು ಆಗ್ತೀರಾ, ಬಿಸ್ನೆಸ್ ಯಾವುದು ಮತ್ತೆ ಪರ್ಸನಲ್ ಓ ಯಾವುದು, ಓಕೆ, ಆಗ ಅದು ಮಿಕ್ಸ್ ಆಗೋಕ್ ಶುರು ಆಗುತ್ತೆ. ಇದಿಷ್ಟು ತುಂಬಾ ತಿಳ್ಕೊಬೇಕಾಗಿರೋದು ಮುಖ್ಯ. ಸರಿ. ನಾವೀಗ ಬೆಸ್ಟ್ ಪ್ರಾಕ್ಟೀಸ್ ಬಗ್ಗೆ ಮಾತಾಡೋದಿದ್ರೆ, ಒಂದ್ ವೇಳೆ ನನ್ನ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಮುಂದೆ ತರೋದಿದ್ರೆ ನಾನು ಏನೆಲ್ಲ ಮಾಡ್ಬೇಕಾಗುತ್ತೆ? ಮೊದಲೇ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ನೀವು ಬಯರ್ ಜೊತೆ ಟರ್ಮ್ನ ನೆಗೋಷಿಯೇಟ್ ಮಾಡ್ಬೇಕಾದ್ರೆ ಓಕೆ, ನೀವು ನೋಡ್ಬೇಕಾಗತ್ತೆ, ನೀವು ನೆಗೋಷಿಯೇಟ್ ಮಾಡೋ ಟರ್ಮ್ಸ್ ಹೇಗಿರ್ಬೇಕು ಅಂತಂದ್ರೆ, ನಿಮ್ಗೆ ಬಯ್ಯರ್ ಇಂದ ದುಡ್ಡು ಬೇಗ ಸಿಗ್ಬೇಕು. ಎರಡನೇದೇನಂದ್ರೆ, ಕೆಲವು ಸರಿ ನಿಮ್ಗೆ ಅವ್ರು ಸ್ವಲ್ಪ ಡಿಸ್ಕೌಂಟ್ನ ಆಫರ್ ಮಾಡ್ತಾರೆ, ಆಗ ಬಯ್ಯರ್ ಬೇಗ ದುಡ್ಡು ಕೊಡೋದಕ್ಕೆ ಓಕೆ. ತಯಾರಾಗ್ತಾರೆ. ಇದೇ ತರ ನೀವು ಸಪ್ಲೈಯರ್ ಜೊತೆನೂ ಪ್ರಯತ್ನ ಪಟ್ರೆ, ಜಾಸ್ತಿ ಲೈನ್ ಆಫ್ ಕ್ರೆಡಿಟ್ ಕೊಡಬೇಕು ಅಂತ ನೆಗೋಷಿಯೇಟ್ ಮಾಡಿದ್ರೆ, ಇದೇ ತರ ಇನ್ವೆಂಟ್ರಿ ನಡೆಯೋದು. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಏನೂ ಇಲ್ಲದೆ ಡಿಸ್ಕೌಂಟ್ ಅಥವಾ ಕ್ರೆಡಿಟ್ ಸಿಗ್ತಾ ಇದೆ ಅಂದ್ರೆ, ಹಾಗಿದ್ದಾಗ ನೀವು ಇನ್ವೆಂಟ್ರಿನ ಜಾಸ್ತಿ ತಗೊಳಕ್ ಹೋಗ್ಬಾರ್ದು. ಜೊತೆಗೆ ಇನ್ವೆಂಟ್ರಿನ ಹೇಗೆ ಕಂಟ್ರೋಲ್ ಮಾಡಬೇಕು. ನಾವು ಒಂದ್ಸತಿ ತಿಳ್ಕೊಳ್ಳೋಣ ಯಾವ್ದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಇದೆ ಅಂತ. ಅದನ್ನ ಮಾಡೋದ್ರಿಂದ ವರ್ಕಿಂಗ್ ಕ್ಯಾಪಿಟಲ್ಸ್ ಅಲ್ಲಿ ಸುಧಾರಣೆ ಬರುವಂತದ್ದು. ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಪ್ರಾಕ್ಟೀಸಸ್: ಬಯರ್ಸ್ ಹತ್ರ ಕ್ಲಿಯರ್ ಕ್ರೆಡಿಟ್ ಟರ್ಮ್ಸ್ ಅನ್ನ ಹೇಳೋದು,
ಇನ್ವೆಂಟ್ರಿಗಳನ್ನ ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡೋದು, ಪಾರ್ಷಲ್ ಅಡ್ವಾನ್ಸ್ ಮತ್ತೆ ಅರ್ಲಿ ಪೇಮೆಂಟ್ ಇನ್ಸೆಂಟಿವ್ ಅನ್ನ ಬಳಸೋದು, ಡೈಲಿ ಕಲೆಕ್ಷನ್ ಫಾಲೋ ಅಪ್ ಮತ್ತೆ ಕ್ಯಾಶ್ ಡಿಸಿಪ್ಲಿನ್ ಅನ್ನ ಮಾಡೋದು, ಪರ್ಸನಲ್ ಮತ್ತೆ ಬಿಸ್ನೆಸ್ ಅಕೌಂಟ್ ಅನ್ನ ಯಾವಾಗ್ಲೂ ಸಪರೇಟ್ ಆಗಿಡಬೇಕು. ಆದ್ರೆ ಪ್ರಶ್ನೆ ಹುಟ್ಟೋದು ಎಂಎಸ್ಎಂಇಗಳಿಗೆ ಹೇಗ್ ಗೊತ್ತಾಗುತ್ತೆ ಅಂತ, ಅವರ ಬಿಸ್ನೆಸ್ಸಿನ ವರ್ಕಿಂಗ್ ಕ್ಯಾಪಿಟಲ್ ಸಿಚುಯೇಷನ್ ಗಂಭೀರವಾಗಿದೆ ಅಂತ. ಅದಕ್ಕೆ ಯಾವ್ದೆಲ್ಲ ವಾರ್ನಿಂಗ್ ಸೈನ್ಸ್ ಇದೆ ತಿಳ್ಕೊಳ್ಳೋಣ ಬ್ರೇಕ್ನ ನಂತರ. भारत की एमएसएमईज हमारी अर्थव्यवस्था की असली ताकत है, लेकिन आगे बढ़ने के लिए समय पर वर्किंग कैपिटल सबसे जरूरी है. पेश है सिडबी डिजिकैश, एमएसएमईज के लिए तेज, पारदर्शी और पूरी तरह डिजिटल वर्किंग कैपिटल समाधान. पूरी तरह ऑनलाइन प्रक्रिया के जरिए पाएं कार्यशील पूंजी सीमा और पूंजी सावधि ऋण, रोजमर्रा की जरूरतों, कच्चा माल, जरूरी ऑर्डर्स या मौजूदा लिमिट ट्रांसफर के लिए 10 लाख से 5 करोड़ तक की फंडिंग. सिडबी डिजिकैश, आसान, स्मार्ट और डिजिटल फर्स्ट वर्किंग कैपिटल भारत की एमएसएमईज की प्रगति के लिए. सिडबी एमएसएमई को समझता है. सिडबी एमएसएमईज के लिए लेकर आया है एज. एज एमएसएमई को नए वित्तीय समाधान प्रदान करता है, जिनके माध्यम से आप नए डीजी सेट खरीद सकते हैं या पुराने डीजी सेट को बदलकर स्वच्छ पर्यावरण में योगदान दे सकते हैं. इस योजना की मुख्य विशेषताएं: 3 करोड़ रुपए तक का टर्म लोन, 5 साल तक की विनिमय पूर्ण भुगतान अवधि, आकर्षक ब्याज दरें, तेज और ऑनलाइन आवेदन प्रक्रिया. सिडबी एज चुनें और अपने व्यवसाय को स्थायी रूप से सशक्त बनाएं. ನೀವು ನೋಡ್ತಾ ಇದ್ದೀರಾ ಸಿಡ್ಬಿ ಎಂಎಸ್ಎಂಇ ಸಂವಾದ. ಇವತ್ತಿನ ಥೀಮು ವರ್ಕಿಂಗ್ ಕ್ಯಾಪಿಟಲ್ ಸೊಲ್ಯೂಷನ್ಸ್. ಡಾಕ್ಟರ್ ಸುಭಾಷ್ ಮುಂದ್ರಾ, ಯಾವುದೇ ಬಿಸ್ನೆಸ್ ಆಗ್ಲಿ ಹೇಗ್ ತಿಳ್ಕೊಳ್ಳೋದು ಅವರ ವರ್ಕಿಂಗ್ ಕ್ಯಾಪಿಟಲ್ ಹದಗೆಟ್ಟಿದೆ ಅಂತ? ವರ್ಕಿಂಗ್ ಕ್ಯಾಪಿಟಲಿನ ಸ್ಟ್ರೆಸ್ಸಿನ ವಾರ್ನಿಂಗ್ ಸೈನ್ಸ್ ಏನು? ನೋಡಿ, ನೀವು ಬಿಸ್ನೆಸ್ ಮಾಡಿದ್ದೀರಾ, ಪ್ರಾಜೆಕ್ಟ್ ಆಗಿದೆ, ನ್ಯಾಚುರಲಿ ಬ್ಯಾಂಕಿಂದ ನೀವು ಲೋನ್ ತೊಗೊಂಡಿರ್ತೀರ, ಅದ್ರ ಬಡ್ಡಿ ಕಟ್ತಾ ಇರ್ತೀರಾ, ಮತ್ತೆ ಕೆಲವು ಸತಿ ನಿಮಗೆ ಬಡ್ಡಿ ತೀರ್ಸಕ್ಕಾಗ್ತಿರಲ್ಲ, ಅದ್ರ ಇಂಟ್ರೆಸ್ಟ್ ತೀರ್ಸಕ್ಕಾಗ್ತಾ ಇಲ್ಲ, ನಿಮ್ಮ ಸಪ್ಲೈಯರ್ಸ್ಗೆ ಸರಿಯಾದ ಟೈಮ್ಗೆ ದುಡ್ಡು ಕೊಡೋದಕ್ಕಾಗಲ್ಲ, ನಿಮ್ಮ ಕಂಪ್ನಿಯ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋಕ್ಕಾಗಲ್ಲ, ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಪೆಂಡಿಂಗ್ ಆಗ್ತಾ ಇದೆ. ಅಕಸ್ಮಾತ್ ಇಷ್ಟೆಲ್ಲ ಆಗ್ತಿತ್ತು ಅಂತಂದರೆ, ಅಥವಾ ಪದೇ ಪದೇ ಆಗ್ತಾ ಇದೆ ಅಂದರೆ, ಆಗ ನಿಮ್ಮ ಬಿಸ್ನೆಸ್ ಸ್ಟ್ರೆಸ್ಸಲ್ಲಿದೆ ಅಂತ ಅರ್ಥ. ಯಾವುದೇ ಎಂಎಸ್ಎಂಇ ಆದ್ರೂ ಈ ಎಲ್ಲ ವಿಷಯಗಳನ್ನ ರಿವ್ಯೂ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ. ಇದರ ಅರ್ಥ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಇದೊಂದು ಸ್ಟ್ರಾಟಜಿಕ್ ಟೂಲ್, ಬರೀ ಫೈನಾನ್ಸಿಂಗ್ ಬಗ್ಗೆ ಅಲ್ಲ. ನೀವು ಸರಿಯಾದ ಅಕಸ್ಮಾತ್ ನಾನು ನನ್ನ ಅನುಭವದಲ್ಲಿ ಹೇಳಬೇಕು ಅಂದರೆ, ಏನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅವೈಲಬಲ್ ಇದೆ, ನನ್ನ ನಾಲೆಡ್ಜ್ ಪ್ರಕಾರ ಭಾರತದಲ್ಲಿ ತುಂಬ ಎಂಎಸ್ಎಂಇಗಳು ಪ್ರಾಫಿಟಬಲ್ ಇಲ್ಲ ಅಂತ ಅವರು ಫೇಲ್ ಆಗಿಲ್ಲ. ಅವ್ರು ಯಾಕೆ ಫೇಲ್ ಆಗಿದ್ದು ಅಂದರೆ, ಅವ್ರ ಹತ್ರ ಕ್ಯಾಶ್ ಇರಲಿಲ್ಲ. ಆ್ಯಂಡ್ ಇಟ್ ಈಸ್ ಅ ವೆರಿ ಬಿಟರ್ ಫ್ಯಾಕ್ಟ್. ಡಾಕ್ಟರ್ ಸುಭಾಷ್ ಮುಂದ್ರಾ, ನಿಮ್ಮ ಹತ್ರ ನನ್ನ ಕೆಲವು ಆಲೋಚನೆಗಳನ್ನ ಶೇರ್ ಮಾಡ್ಕೋಬೇಕು. ನೀವು ನಮಗ್ ತಿಳಿಸಿ, ಇದು ಮಿತ್ತಾ ಇಲ್ಲ ರಿಯಾಲಿಟಿನ? ಮೊದಲನೇ ವಿಷಯ, ಕ್ಯಾಶ್ ಫ್ಲೋ ಮ್ಯಾನೇಜ್ ಮಾಡೋದರ ಅರ್ಥ ಪೇಮೆಂಟ್ಸ್ ಬೇಗ ಕಲೆಕ್ಟ್ ಮಾಡೋದು. ಐ ಥಿಂಕ್ ಇಟ್ಸ್ ಅ ಬಿಗ್ ಮಿತ್. ಇದರಲ್ಲಿ ಸಪ್ಲೈಯರ್ಸ್ ಜೊತೆ ನೀವು ಹೇಗೆ ಕಾಂಟ್ಯಾಕ್ಟಲ್ಲಿ ಇರ್ತೀರಾ ಮತ್ತೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ, ಎಕ್ಸ್ಪೆನ್ಸಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ, ಇಟ್ಸ್ ಅ ಹೋಲಿಸ್ಟಿಕ್ ವ್ಯೂ. ಇದು ಹೆಚ್ಚಾಗಿ ವಿಚ್ ಮ್ಯಾಟರ್ಸ್, ಬರೀ ಕಲೆಕ್ಷನ್ ಮಾಡೋದೇ ಒಂದು ಮುಖ್ಯ ಅಲ್ಲ. ಎರಡನೇ ವಿಷಯ, ಒಂದ್ ವೇಳೆ ಬೈಯರ್ ದೊಡ್ಡ ಕಂಪ್ನಿ ಆಗಿದ್ರೆ ಪೇಮೆಂಟ್ ಡಿಲೇ ರಿಸ್ಕಿನ ವಿಷಯ ಅಲ್ಲ. ಐ ಥಿಂಕ್ ಇಟ್ ಈಸ್ ಈವನ್ ಬಿಗರ್ ಮಿತ್. ಓಕೆ, ಯಾಕೆಂದ್ರೆ ಅವರ ಬೈಯಿಂಗ್ ಪವರ್ ಸಪ್ಲೈಯರ್ಗಿಂತ 10 ಪಟ್ಟು ಜಾಸ್ತಿನೇ ಇರುತ್ತೆ. ಯಾಕೆಂದ್ರೆ ಎವಿಡೆಂಟ್ ಆಗಿದೆ, ಆಗ ಆ ಪೇಮೆಂಟ್ ಸೈಕಲ್ ಏನಿರುತ್ತಲ್ಲ ಅದು ಜಾಸ್ತಿನೇ ಇರುತ್ತೆ. ಓಕೆ. ಸೊ ದಿಸ್ ಈಸ್ ಅಗೇನ್ ಅ ಮಿತ್. ಸಿಡ್ಬಿ ಎಂಎಸ್ಎಂಇ ಸಂವಾದದ 6ನೇ ಎಪಿಸೋಡಿನ ಥೀಮ್ ಏನು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಸೊಲ್ಯೂಷನ್. ಎಂಎಸ್ಎಂಇಗಳಿಗೆ ಮುಖ್ಯವಾದ ಪಾಯಿಂಟ್ಸು ಇಲ್ಲಿದೆ. ವರ್ಕಿಂಗ್ ಕ್ಯಾಪಿಟಲ್ ಬರೀ ಫೈನಾನ್ಸ್ ಅಲ್ಲ, ಬದಲಿಗೆ ಎಂಎಸ್ಎಂಇನ ಡೈಲಿ ಆಪರೇಷನ್ಸ್ ಮತ್ತೆ ಸರ್ವೈವಲಿನ ಲೈಫ್ ಲೈನ್. ಕ್ಯಾಶ್ ಕನ್ವರ್ಷನ್ ಸೈಕಲ್ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಮಿತವಾಗಿ ಬಳಸೋದು ಮುಖ್ಯ. ಸೈಕಲ್ ಅಂತರ ಜಾಸ್ತಿ ಇದ್ರೆ ಅಷ್ಟೇ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಟ್ರೇಡ್ಸ್ ತರದ ಡಿಜಿಟಲ್ ಟೂಲ್ಸ್ ಎಂಎಸ್ಎಂಇಗಳಿಗೆ ಕೊಲ್ಯಾಟ್ರಲ್ ಇಲ್ದೆ ಅರ್ಲಿ ಪೇಮೆಂಟ್ ಮತ್ತೆ ಪ್ರಿಡಿಕ್ಟಬಲ್ ಕ್ಯಾಶ್ ಫ್ಲೋ ಕೊಡುತ್ತೆ. ಮತ್ತೆ ಸ್ಮಾರ್ಟ್ ಪ್ರಾಕ್ಟೀಸಸ್ ಅಂದ್ರೆ ಕ್ಲಿಯರ್ ಕ್ರೆಡಿಟ್ ಟರ್ಮ್ಸ್, ಇನ್ವೆಂಟ್ರಿ ಕಂಟ್ರೋಲ್, ರಿಸೀವಬಲ್ ಡಿಸಿಪ್ಲಿನ್ ಹಾಗೆ ಕ್ಯಾಶ್ ಪ್ಲಾನಿಂಗ್ ಇಂದ ಬಿಸ್ನೆಸ್ ಇನ್ನಷ್ಟು ಸ್ಟೇಬಲ್ ಮತ್ತೆ ಗ್ರೋತ್ ರೆಡಿಯಾಗಿರುತ್ತೆ. ಈಗ ಕಾರ್ಯಕ್ರಮದ ಸಮಯ ಮುಕ್ತಾಯಗೊಳ್ಳುತ್ತಿದೆ. ಈಗ ಆಡಿಯನ್ಸ್ Q&A ಸೆಗ್ಮೆಂಟ್. ನಿಮಗ್ ನೆನ್ಪಿರ್ಬೋದು ಸಿಡ್ಬಿ ಎಂಎಸ್ಎಂಇ ಸಂವಾದದ 5ನೇ ಎಪಿಸೋಡ್ ಥೀಮ್ ಸ್ಟಾರ್ಟ್ಅಪ್ಸ್ ಅಂತ. ಸಾಕಷ್ಟು ವೀಕ್ಷಕರು ತಮ್ಮ ಪ್ರಶ್ನೆಯನ್ನ ಕಳಿಸ್ಕೊಟ್ಟಿದ್ದಾರೆ, ತುಂಬಾ ಧನ್ಯವಾದ. ಈಗ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಆನ್ಲೈನ್ ಮಾಧ್ಯಮದ ಮೂಲಕ ನಮ್ ಜೊತೆ ಸೇರ್ತಿದ್ದಾರೆ ಡಾಕ್ಟರ್ ನಿಖಿಲ್ ಅಗರ್ವಾಲ್. ಡಾಕ್ಟರ್ ನಿಖಿಲ್, ನಮಸ್ಕಾರ. ನಮಸ್ತೆ. ಮೊದಲನೇ ಪ್ರಶ್ನೆ ಅಹಮದಾಬಾದ್ ಇಂದ ಅಂಜಲಿ ಅವರು ಕೇಳಿದ್ದಾರೆ. ನಾನೊಂದು ಇಕೋ ಫ್ರೆಂಡ್ಲಿ ಹೋಮ್ ಕ್ಲೀನಿಂಗ್ ಪ್ರಾಡಕ್ಟ್ ಅನ್ನ ಸ್ಟಾರ್ಟ್ಅಪ್ ಮಾಡಿದ್ದೀನಿ.
ಪ್ರೊಡಕ್ಷನ್ ಮತ್ತೆ ಲಾಜಿಸ್ಟಿಕ್ಸ್ ಸದ್ಯಕ್ಕೆ ಸಣ್ಣ ಮಟ್ಟದಲ್ಲಿದೆ. ಕೆಲವು ಏಂಜಲ್ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಫಂಡಿಂಗ್ ರೇಸ್ ಮಾಡೋದು ಸರಿಯಾಗಿರುತ್ತಾ ಅಥವಾ ಆಪರೇಷನ್ಸ್ ಅನ್ನ ಸ್ಟೇಬಲ್ ಮಾಡೋದು ತುಂಬಾ ಮುಖ್ಯ ಆಗುತ್ತಾ? ಮೊದ್ಲು ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಸ್ಟಾರ್ಟ್ಅಪ್ ಶುರು ಮಾಡೋದಕ್ಕೆ ನಿಮ್ಗೆ ಯಾರಿಂದ ಮತ್ತೆ ಯಾಕೆ ಇನ್ವೆಸ್ಟ್ಮೆಂಟ್ ಬೇಕು ಅಂತ. ನೀವು ಬಿಸ್ನೆಸ್ ಬೆಳೆಸ್ಬೇಕಾ, ಮಾರ್ಕೆಟಿಂಗ್ ಮಾಡೋದಕ್ಕೆ ಬೇಕಾ, ಇದಕ್ಕೆಲ್ಲ ಬೇಕಾ? ಮತ್ತೆ ನಿಮ್ಮ ಆಪರೇಷನ್ಸ್ ಮತ್ತೆ ನಿಮ್ಮ ಪ್ರೋಸೆಸ್ನ ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರನಾ? ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಏನಾದ್ರೂ ಸಿಕ್ಕರೆ ಅದೇ ತರ ನೀವು ನಿಮ್ಮ ಫಂಡಿಂಗ್ ಅನ್ನ ನೀವು ಡಿಸ್ಕಸ್ ಮಾಡ್ಬೋದು ನಿಮ್ಮ ಇನ್ವೆಸ್ಟರ್ಗಳ ಜೊತೆಗೆ. ನನ್ ಸಜೆಷನ್ ಏನಪ್ಪಾ ಅಂದ್ರೆ, ನೀವು ಫಂಡಿಂಗ್ ಡಾಕ್ಯುಮೆಂಟ್ ನ ಪ್ರಾಪರ್ ಆಗಿ ಓದಿ, ಟರ್ಮ್ಸ್ ಅಂಡ್ ಕಂಡೀಷನ್ ನ ತಿಳ್ಕೊಳ್ಳಿ, ಮತ್ತೆ ಯಾವ ಕಾಸ್ಟ್ ಅಲ್ಲಿ ಫಂಡಿಂಗ್ ಆಗ್ತಾ ಇದೆ, ಈಕ್ವಿಟಿ ಬೇಸಲ್ಲಿ ಆಗ್ತಿದೆಯೋ, ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೋ ಅದ್ರ ಮೇಲೆ ಗಮನ ಕೊಡಿ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ನಿಖಿಲ್ ಸರ್. ಇದನ್ನ ಕೇಳಿರೋದು ಕುನಾಲ್ ಅವರು ಚಂಡೀಗಢದಿಂದ. ಕುನಾಲ್ ಹೆಲ್ದಿ ಸ್ನ್ಯಾಕಿಂಗ್ D2C ಸ್ಟಾರ್ಟ್ಅಪ್ ನಡೆಸ್ತಿದ್ದಾರೆ. ಅಂದ್ರೆ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಿದ್ದಾರೆ, ಅಂದ್ರೆ ಡೈರೆಕ್ಟ್ ಕಸ್ಟಮರ್. ಅವ್ರು ಹೇಳ್ತಿದ್ದಾರೆ ಸೇಲ್ಸ್ ಜಾಸ್ತಿ ಆಗ್ತಿದೆ ಅಂತ, ಆದ್ರೆ ಲಾಜಿಸ್ಟಿಕ್ ಮತ್ತೆ ಮಾರ್ಕೆಟಿಂಗ್ ಅಲ್ಲಿ ಜಾಸ್ತಿ ಖರ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪ್ರಾಫಿಟ್ ಅಷ್ಟಾಗೇನು ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕುನಾಲ್ಗೆ ಇವಾಗ ತಿಳ್ಕೋಬೇಕಾಗಿರೋದು ಫಂಡಿಂಗ್ ರೇಸ್ ಮಾಡೋದು ಇಂಥ ಸ್ಥಿತಿಯಲ್ಲಿ ಒಳ್ಳೇದಾ ಅಂತ. D2C ಸ್ಟಾರ್ಟ್ಅಪ್ ಅಲ್ಲಿ ಕ್ಯಾಶ್ ಬರ್ನ್ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ನೀವು ಜಾಸ್ತಿ ಕಸ್ಟಮರ್ನ ಅಪ್ರೋಚ್ ಮಾಡಬೇಕು, ಅವಾಗ ನಿಮ್ಮ ರನ್ವೇ ಕೂಡ ಕಮ್ಮಿ ಆಗುತ್ತೆ. ಅವಾಗ ನೀವೇನ್ ಗಮನ ಕೊಡ್ಬೇಕು ಅಂದ್ರೆ ನಿಮ್ಮ ಕ್ಯಾಶ್ ಬರ್ನ್ ನ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಯಾವಾಗ ಕಸ್ಟಮರ್ ಬೇಸ್ ಯಾವಾಗ ಜಾಸ್ತಿ ಆಗುತ್ತೋ, ಇನ್ವೆಸ್ಟರ್ಸ್ಗೆ ಗೊತ್ತಿರುತ್ತಿದೋ D2C ಸ್ಟಾರ್ಟ್ಅಪ್ ಅಲ್ಲಿ ಯಾವಾಗ ಕಸ್ಟಮರ್ ಬೇಸ್ ಜಾಸ್ತಿ ಆಗುತ್ತೋ ಅವಾಗ ನಿಮ್ಮ ಬ್ಯಾಲೆನ್ಸ್ ಔಟ್ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಖಂಡಿತ ದುಡ್ಡಿನ ಅವಶ್ಯಕತೆ ಇದ್ದೇ ಇರುತ್ತೆ. ಅವಾಗ ನಿಮ್ಮ ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತೆ ನಿಮ್ಮ ಓನರ್ಶಿಪ್ಗೆ ಎಷ್ಟು ಹೋಗುತ್ತೆ, ಮತ್ತೆ ನಿಮ್ಗೆ ಬೇರೆ ಕಡೆಯಿಂದ ಸಪೋರ್ಟ್ ಸಿಗುತ್ತಾ? ಆಡಿಯನ್ಸ್ಗಳ ಪ್ರಶ್ನೆಗಳಿಗೆ ಉತ್ತರ ನೀಡಿದಂತ ನಿಖಿಲ್ ಅಗರ್ವಾಲ್ ಅವರಿಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸೊ ಇದಾಗಿತ್ತು ಆಡಿಯನ್ಸಿನ Q&A. ನೀವು ಈ ಸಂವಾದದಲ್ಲಿ ಭಾಗವಹಿಸಬೇಕು ಅಂದ್ರೆ ನಿಮ್ಮ ಪ್ರಶ್ನೆಗಳನ್ನ ನಮಗ್ ಕಳಿಸ್ಕೊಡ್ಬೋದು. ನಮ್ಮ ಇಮೇಲ್ ಐಡಿಯನ್ನ ನೋಟ್ ಮಾಡ್ಕೊಳ್ಳಿ, samvad@seedbee.in. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಿಮ್ಗೊಂದು ವಿಷಯ ಹೇಳ್ತೀನಿ. ಸಿಡ್ಬಿ MSME ಸಂವಾದದ ಮುಂದಿನ ಎಪಿಸೋಡ್ ಅಂದ್ರೆ 7ನೇ ಎಪಿಸೋಡ್ ಏನಂದ್ರೆ ಗ್ರೀನ್ ಫೈನಾನ್ಸ್. ನಾವು ಅಲ್ಲಿ ಏನ್ ತಿಳ್ಕೊಂತೀವಿ ಅಂದ್ರೆ MSME ಬಿಸ್ನೆಸ್ ಅನ್ನ ಹೇಗೆ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಮಾಡುತ್ತೆ ಅಂತ, ಹೇಗೆ ಕಾರ್ಬನ್ ಎಮಿಷನ್ಸ್ ಅನ್ನ ಕಡಿಮೆ ಮಾಡಿ ನೆಟ್ ಝೀರೋಗೆ ಹೇಗೆ ಟ್ರಾನ್ಸಿಷನ್ ಮಾಡ್ಬೇಕು ಅಂತ, ಹೇಗೆ BR ಮತ್ತೆ SR ಫ್ರೇಮ್ ವರ್ಕ್ಸ್ ಅವರ ಬಿಸ್ನೆಸ್ ಅನ್ನ ಇನ್ನಷ್ಟು ಟ್ರಸ್ಟ್ ವರ್ತಿ, ಟ್ರಾನ್ಸ್ಪರೆಂಟ್ ಮತ್ತೆ ಕಂಪ್ಲೈಯಂಟ್ ಮಾಡಬಹುದು. ಇವತ್ತು ಕಾರ್ಯಕ್ರಮಕ್ಕೆ ಬಂದು ವರ್ಕಿಂಗ್ ಕ್ಯಾಪಿಟಲ್ ಸೊಲ್ಯೂಷನ್ಸ್ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದಕ್ಕೆ ಡಾಕ್ಟರ್ ಸುಭಾಷ್ ಮುಂದ್ರಾ ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ಮೈ ಗ್ರೇಟ್ ಪ್ಲೆಜರ್ ಆಲ್ಸೋ. ಈ ಸೆಷನ್ ನಾನು ತುಂಬಾ ಎಂಜಾಯ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ಲೆಜರ್ ಇಸ್ ಅವರ್ಸ್.